ವೇದಾಂತ್, ಇವಾಗ ನಿಮ್ಮ ಒಂದು ಜರ್ನಿನೂ ಕೂಡ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ನಮಗೆ. ಎಷ್ಟು ಒಂದು ಡಿಸಿಪ್ಲಿನ್ ಆಗಲಿ, ಕನ್ಸಿಸ್ಟೆನ್ಸಿ ಆಗಲಿ, ಎಲ್ಲದನ್ನು ತುಂಬ ಚೆನ್ನಾಗಿ ಹೇಳಿದ್ರಿ. ಈಗ ಮುಂದಿನ ಪ್ರಶ್ನೆ, ಇದು ಹೆಚ್ಚಿನ ನಮ್ಮ ವೀಕ್ಷಕರು ಕೇಳಿರೋವಂಥದ್ದು. ನಮ್ಮ ವಯಸ್ಸಿನವರು, ನನ್ನ ವಯಸ್ಸಿನವರು ಅಂತಂದರೆ ಇವಾಗ 50 ವರ್ಷ ಮೇಲ್ಪಟ್ಟವರು ನನಗೆ ಕೇಳ್ತಾನೇ ಇರ್ತಾರೆ, ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಮತ್ತು ಆ್ಯಕ್ಟಿವ್ ಆಗಿರೋದಕ್ಕೆ ಜೀವನದಲ್ಲಿ ಏನು ಮಾಡಬೇಕು ಅಂತ ಕೇಳ್ತಾರೆ. ಸೊ ನಿಮ್ಮಷ್ಟು ಎಕ್ಸ್ಟ್ರೀಮ್ ಮಟ್ಟಕ್ಕೆ ನಮಗೆ ಮಾಡೋಕ್ಕಾಗದೇ ಇದ್ರೂ ಕೂಡ ನಾವು ತಕ್ಕ ಮಟ್ಟಿಗೆ ಒಂದು ಆ್ಯಕ್ಟಿವ್ ಆಗಿರೋದಕ್ಕೆ ಏನು ಸಲಹೆನ ನೀವು ಕೊಡ್ತೀರಾ? ಸೊ ನಾನು ಮುಂಚೆ ಹೇಳ್ದಂಗೆ ಬ್ಯಾಲೆನ್ಸ್ ಡಯಟ್ ತುಂಬ ಇಂಪಾರ್ಟೆಂಟು. ನಾನು ಎಷ್ಟು ವಯಸ್ಸಿದ್ರೂ ಅದು ನಾನು ಎಲ್ಲರಿಗೂ ಹೇಳ್ತೀನಿ, ಅದು ಮಾಡಲೇಬೇಕಂತ. ಅದು ತುಂಬ ಇಂಪಾರ್ಟೆಂಟು. ಸೊ ಅದೇ ಸ್ವೀಟ್ಸ್ ಎಲ್ಲ ಕಡಿಮೆ ಮಾಡಲೇಬೇಕು, ಅದು ನೋಡ್ಕೋಬೇಕು ಮೇನ್ಲಿ. ಅದಾದಮೇಲೆ ಏನು ಮಾಡಿದ್ರೂ ಫಸ್ಟ್ ನೀವು ನಿಮ್ಮದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಲೇಬೇಕು. ಯಾಕಂದರೆ ನಾನು ಟ್ರೈನ್ ಅಡ್ವೈಸರ್ ಅಲ್ಲ, ಮುಂಚೆನೂ ಹೇಳ್ತೇನೆ ನಾನು. ಸೊ ಅದರಿಂದ ನೀವು ಕನ್ಸಲ್ಟ್ ಮಾಡಲೇಬೇಕು ನಿಮ್ಮ ಡಾಕ್ಟ್ರನ್ನ. ಯಾಕಂದರೆ ಎಲ್ಲರಿಗೂ ತುಂಬ ಹೆಲ್ತ್ ಕಂಡೀಷನ್ಸ್ ಇರುತ್ತೆ, ಅದು ನಂಗೆ ಗೊತ್ತಿರಲ್ಲ. ನಾನು ಹೇಳೋದೆಲ್ಲ ಮೇ ಬಿ ಒಳ್ಳೆದಿರ್ಬೋದು, ಇಲ್ಲಾಂದರೆ ನಿಮಗೆ ಹೆಲ್ಪ್ ಆಗುತ್ತೆ, ಕೆಲವ್ರು ಎಕ್ಸಾಕ್ಟ್ಲಿ ಹೌದು. ಸೊ ಅದು ಬಿಟ್ಟು ನಾನು ಏನು ಹೇಳೋದಂದರೆ, ವಾರಕ್ಕೆ 3 ಸಲ ಆದರೂ ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡಿದರೆ ಒಳ್ಳೆದಿರುತ್ತೆ. 1 ಗಂಟೆ ಸಾಕು, ಅದಕ್ಕೆ ಅಷ್ಟು ಬೇಕಾಗಿರಲ್ಲ. ಆದರೆ 1 ಗಂಟೆ ಇಟ್ಟರೆ ಅಲ್ಲಿ ನೀವು ಎಲ್ಲ ಏನೇನು ಬೇಕಾಗಿರುತ್ತೋ ಎಲ್ಲ ಮಾಡ್ಬೋದು ಅದಲ್ಲಿ. ಸೊ ಒಂದು 20 ನಿಮಿಷ ಕಾರ್ಡಿಯೋ, ಸೊ ವಾಕಿಂಗು, ಇಲ್ಲಾಂದರೆ ಆದರೆ ಲೈಕ್ ಜಾಗಿಂಗ್ ಮಾಡ್ಬೋದು. ಇಲ್ಲಾಂದರೆ ವಾಕಿಂಗ್ ಮಾಡಿದ್ರೆ ಅದು ತುಂಬ ಒಳ್ಳೆಯದು ಎಲ್ಲರಿಗೂ. ಒಂದು 20 ನಿಮಿಷ ಸ್ಟ್ರೆಚಿಂಗ್ ಮಾಡಬೇಕು. ಸ್ಟ್ರೆಚಿಂಗು ಯಾಕಂದರೆ ಅದು ತುಂಬ ಜನ ಕೂತ್ಕೊಂಡು ತುಂಬ ಸ್ಟಿಫಾಗಿರುತ್ತೆ ಮಸಲ್ಸ್ ಲಿಗಮೆಂಟ್ಸ್ ಎಲ್ಲ. ಸೊ ಸ್ಟ್ರೆಚಿಂಗ್ ಮಾಡಿದ್ರೆ ಅದು ನಿಮಗೆ ಮೊಬಿಲಿಟಿ ತುಂಬ ಹೆಲ್ಪ್ ಆಗುತ್ತೆ, ಮತ್ತು ಇಟ್ ವಿಲ್ ಕೀಪ್ ಯು ಹೆಲ್ತಿ ಲಾಂಗರ್ ಟೈಮ್ಗೆ. ಸ್ಟ್ರೆಚಿಂಗ್ ಮಾಡ್ದೇನೆ ಕೆಲವು ಸಲ ನೋವುಗಳೆಲ್ಲ ಶುರುವಾಗೋದು ಅಂತ ಅನ್ಸುತ್ತೆ ಹಾಗಾದರೆ? ಡೆಫಿನೆಟ್ಲಿ ಹೌದು. ಯಾಕಂದರೆ ತುಂಬ ಜನ ಚಿಕ್ಕ ವಯಸ್ಸಿಂದನೇ ತುಂಬ ಕೂತ್ಕೊಂಡಿರ್ತಾರೆ, ಇಲ್ಲಾಂದರೆ ಸೊ ಕುತ್ಕೊಂಡಿದ್ರೆ ತುಂಬ ಹೊತ್ತು ನಿಮಗೆ ಲೋ ಬ್ಯಾಕ್ ಪೇನ್ ಅದು ಜಾಸ್ತಿ ಬರುತ್ತೆ ಅದರಿಂದ. ಯಾಕಂದರೆ ಇಲ್ಲಿ ಏನು ಮೂವ್ಮೆಂಟ್ ಇರೋಲ್ಲ. ಸೊ ಅದರಿಂದ ಸ್ಟ್ರೆಚ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಅದಾದಮೇಲೆ ನಾವೆಲ್ಲ ಚಿಕ್ಕವರು, ಸೊ ನಾವು ತುಂಬ ಹೆವಿ ವೇಟ್ಸ್ ಎಲ್ಲ ಮಾಡ್ತೀವಿ. ಆದರೆ ನಿಮಗೆಲ್ಲ ಅದು ಮಾಡೋಕ್ಕೆ ತುಂಬ ಏನು ಅವಶ್ಯಕತೆ ಇಲ್ಲ. ಸೊ ಚಿಕ್ಕ ವೇಟ್ಸು 1-2 kg ವೇಟ್ ಇಟ್ಕೊಂಡ್ರು ಸ್ವಲ್ಪ ಮೂವ್ಮೆಂಟ್ಸ್ ಮಾಡಿದ್ರೆ, ಓವರ್ ಹೆಡ್ಡು ಈ ಥರ ಎಲ್ಲ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ, ಮತ್ತು ಲಾಂಜೆವಿಟಿಗೆ ಎಲ್ಲ. ಸೊ ಒಂದು 20 ನಿಮಿಷ ಈ ಥರ ಸ್ಪ್ಲಿಟ್ ಮಾಡಿಬಿಟ್ರೆ, ಕಾರ್ಡಿಯೋ, ಸ್ಟ್ರೆಚಿಂಗು, ಸ್ವಲ್ಪ ಲೈಟ್ ವೇಟ್ಸ್ ಎಲ್ಲ ಮಾಡಿದ್ರೆ ಅದು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದು ಒಳ್ಳೇದು ಹೇಳಿದ್ರಿ ನೀವು. ಊಟದ ಬಗ್ಗೆ ಕರೆಕ್ಟಾಗಿ ಹೇಳಿದ್ರಿ. ಆಮೇಲೆ ಈ ಥರ ಚಿಕ್ಕ ಪುಟ್ಟದ್ದು ಮಾಡಿಕೊಂಡು ಮೇಂಟೈನ್ ಮಾಡ್ಬೋದು ಅಂತ ನೀವು ಹೇಳಿದ್ರಿ. ಆಮೇಲೆ ಆ್ಯಕ್ಟಿವ್ ಲೈಫ್ ಸ್ಟೈಲ್ ಇಟ್ಕೊಳ್ಳೋದು ಬಹಳ ಮುಖ್ಯ ಅನಿಸುತ್ತೆ, ತುಂಬ ಮುಖ್ಯ. ಅದೇನೆಂದರೆ ವೇಟ್ಸ್ ಮಾಡಿದ್ರೆ ಇದ್ರೂ ಡೈಲಿ ವಾಕ್ ಹೋದರೆ ತುಂಬ ಜನ ದೇ ಲಿವ್ ವೆರಿ ನೈಸ್, ಎಲ್ಲ ಹೆಲ್ತಿ ಲೆಗ್ಸ್ ಇರುತ್ತೆ, ಹೆಲ್ತಿ ಬ್ಯಾಕ್ ಇರುತ್ತೆ. ಸೊ ಏನಾದರೂ ಆ್ಯಕ್ಟಿವಿಟಿ ಇರಲೇಬೇಕು, ವಾಕಿಂಗ್ ಇರ್ಬೋದು, ಲಿಫ್ಟಿಂಗ್ ಇರ್ಬೋದು, ಏನಾದರೂ. ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ನಿಮಗೆ ಕೇಳಬೇಕಾಗಿತ್ತು. ಈಗ ನಮ್ಮಂಥವ್ರು ಮನೆಯಲ್ಲಿ ತುಂಬ ಕೆಲಸ ಮಾಡ್ತೀವಿ. ಈಗ ಗುಡಿಸೋದು, ಒರೆಸೋದು, ಪಾತ್ರೆ ತೊಳೆಯೋದು, ಮೇಲತ್ತಿ ಧೂಳು ಕ್ಲೀನ್ ಮಾಡೋದು, ಆಮೇಲೆ ನಮ್ಮ ಗಾರ್ಡನಲ್ಲಿ ಕ್ಲೀನ್ ಮಾಡೋದು, ತುಂಬ ಒಂದು ಸ್ವಲ್ಪ ಹೆವಿ ಕೆಲಸನೇ ಮಾಡ್ತಾ ಇರ್ತೀವಿ. ಅದು ಮತ್ತು ನಿಮ್ಮ ವ್ಯಾಯಾಮಕ್ಕೆ ಈಕ್ವಲೆಂಟಾ ಅಥವಾ ಅದು ಸಾಕಾಗಲ್ವಾ? ಇದು ಬೇರೆ ಅದು ಬೇರೆನಾ? ಸೊ ನಾನು ಮುಂಚೆ ಕೇಳಿದ್ದೀನಿ ಇದನ್ನ, ಆದರೆ ನಾನು ಹೇಳೋದು ಇದು ತುಂಬ ಡಿಫ್ರೆಂಟ್ ಥಿಂಗ್ಸ್. ಇದು ಮನೇಲಿ ಕೆಲಸ ಮಾಡೋದು ತುಂಬ ಡಿಫ್ರೆಂಟ್. ಯಾಕಂದರೆ ಅಲ್ಲಿ ಕನ್ಫ್ಯೂಸ್ ಮಾಡ್ಕೋತಾರೆ ಅದು ಆ್ಯಕ್ಟಿವಿಟಿ ಅಂತ, ಆದರೆ ಅದನ್ನು ತುಂಬ ಸ್ಟ್ರೇನ್ ಆಗುತ್ತೆ ಬಾಡಿಗೆ. ಸೊ ಗುಡ್ಸೋದಲ್ಲಿ ನಾವು ತುಂಬ ಹೊತ್ತು ಹಿಂಗೆ ಬೆಂಡ್ ಮಾಡ್ತಿರ್ತೀವಿ, ಅದರಿಂದ ನಮಗೆ ತುಂಬ ಲೋ ಬ್ಯಾಕ್ ಸ್ಟ್ರೇನ್ ಆಗುತ್ತೆ. ಸೊ ಅದೇನೆಂದರೆ ಕನ್ಫ್ಯೂಸ್ ಆಗುತ್ತೆ. ಅದು ಅನ್ಕೋತಾರೆ, ಇಲ್ಲ ನಾನು ಮಸಲ್ ಬಿಲ್ಡ್ ಮಾಡ್ತಿದ್ದೀನಿ, ಆ್ಯಕ್ಟಿವಿಟಿ ಮಾಡ್ತಿದ್ದೀನಿ, ಆದರೆ ಸ್ಟ್ರೇನ್ ಬೇರೆ, ಮಸಲ್ ಬಿಲ್ಡಿಂಗ್ ಬೇರೆ. ಸೊ ನಾವಿದು ಮಾಡೋದ್ರಿಂದ ತುಂಬ ಸ್ಟ್ರೇನ್ ಆಗುತ್ತೆ. ಸೊ ಅದಕ್ಕೆ ನಾವು ಏನಾದರೂ ಪ್ರಾಬ್ಲಮ್ ಇರಬಾರ್ದಂತ ಇದ್ದರೆ ಸ್ಟ್ರೆಚಿಂಗ್ ತುಂಬ ಇಂಪಾರ್ಟೆಂಟ್. ನಾನು ಹೇಳ್ದಂಗೆ ಸ್ಟ್ರೆಚಿಂಗ್ ಮಾಡಿದರೆ ಈ ಸ್ಟ್ರೇನ್ ಎಲ್ಲ ಇಟ್ ಕೈಂಡ್ ಆಫ್ ಕೌಂಟರ್ ಆ್ಯಕ್ಟ್ಸು. ಸೊ ಅದು ತುಂಬ ಡಿಫ್ರೆಂಟ್ ಥಿಂಗ್ಸ್. ಸೊ ಇದು ಮಾಡ್ತಿದ್ದೀನಿ ಅಂತ ಅದು ಮಾಡೋಂಗಿಲ್ಲ, ಲೈಕ್ ಸ್ಟಾಪ್ ಮಾಡೋಂಗಿಲ್ಲ. ಸೊ ಎರಡು ಮಾಡಬೇಕು, ಎರಡು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ತುಂಬ ಜನಕ್ಕೆ ಮನೇಲಿ ಎಲ್ಲ ಕೆಲಸ ಮಾಡೋದು ಲೈಕ್ ದೇ ಕೆನಾಟ್ ಸ್ಟಾಪ್, ಮಾಡಲೇಬೇಕಾಗುತ್ತೆ. ಸೊ ಅದಕ್ಕೆ ನಾವು ಒಂದು 50 years ಲೈಕ್ ದಾಟ ಮೇಲೆ ಅದು ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ನಾವು ಮಾಡೋಕ್ಕಾಗ್ತಿಲ್ಲ,
ಸ್ಟೇರ್ಸ್ ಮೇಲೆ ಲೈಕ್ ವಿ ಕ್ಯಾಂಟ್ ಗೋ ಓವರ್ ದ ಸ್ಟೇರ್ಸ್. ಹೌದು, ಮತ್ತು ತುಂಬ ಹೊತ್ತು ವಿ ಕ್ಯಾಂಟ್ ಬೆಂಡ್ ಡೌನ್ ಆ್ಯಂಡ್ ಸ್ವೀಪ್ ಆ ಥರ ಮಾಡೋಕ್ಕಾಗಲ್ಲ ಅಂತ. ನಿಜ. ಸೊ ಸ್ಟ್ರೆಚಿಂಗ್ ಎಲ್ಲ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಓಕೆ ನಮಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ಅಂತ ಇಲ್ಲೆಲ್ಲ. ಸೊ ಸ್ಟ್ರೆಚಿಂಗ್ ಬಹಳ ಮುಖ್ಯ ಅಂತ ಹೇಳ್ತೀರಾ. ಹೌದು. ಸೊ ವೆಯ್ಟ್ ಎತ್ತಿದ್ರು ಚಿಕ್ಕ ಪುಟ್ಟದ್ದು ಎತ್ತಬೇಕು, ಒಂದು 20 ನಿಮಿಷ ವಾಕ್. ವೇದಾಂತ್ ಅವರೇ, ಇವತ್ತು ನಿಜವೂ ತುಂಬ ಉಪಯುಕ್ತವಾದ ಮಾಹಿತಿಯನ್ನು ನೀವು ನಮಗೆ ಕೊಟ್ಟಿದ್ದೀರಾ. ಎಲ್ಲ ವಯಸ್ಕರಿಗೂ ನೀವು ಅದನ್ನು ಕೊಟ್ಟಿದ್ದೀರಾ. ಆಮೇಲೆ ದೇಹ ಮಾತ್ರ ಅಲ್ಲ, ಮನಸ್ಸಿನ ಒಂದು ಸ್ಥಿರತೆ ಬಹಳ ಮುಖ್ಯ ಅಂತಲೂ ನೀವು ಹೇಳಿದ್ದೀರಾ. ನಿಮ್ಮ ಸಮಯಕ್ಕೆ ಕ್ಷಮಿಸಿ, ಯಾಕಂತಂದರೆ ನೀವು ಜಿಮ್ಮಲ್ಲಿ ವರ್ಕೌಟ್ ಮಾಡುವಾಗ ಭಾಳ ಸೀರಿಯಸ್ ಆಗಿ ಮಾಡ್ತಾ ಇರ್ತೀರಾ, ಆದರೂ ನಿಮ್ಮ ಸಮಯ ನನಗೆ ಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ವೀಕ್ಷಕರೇ, ನೀವು ನೋಡಿದ್ರಿ ಎಂಥ ಒಳ್ಳೆಯ ಮಾಹಿತಿಯನ್ನು ಹಂಚ್ಕೊಂಡ್ರು ಅಂತ. ಮತ್ತು ಅವರು ಸರ್ಟಿಫೈಡ್ ಟ್ರೈನರ್ ಅಲ್ಲ, ಅವರ ಒಂದು ಅನುಭವವನ್ನು ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ಎಷ್ಟಾಗುತ್ತೋ ಅಷ್ಟನ್ನು ಫಾಲೋ ಮಾಡೋದಕ್ಕೆ ಪ್ರಯತ್ನವನ್ನು ಪಡೋಣ. ನನ್ನ ಹಾಗೆ ಸ್ವಲ್ಪ ಜಾಸ್ತಿ ಸ್ವೀಟ್ ತಿನ್ನೋರು, ನನಗೂ ಇವತ್ತೊಂದು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ, ಒಂದು ಸ್ಫೂರ್ತಿ ಬಂದಿದೆ, ನಾನು ಸ್ವೀಟ್ ಕಡಿಮೆ ಮಾಡಬೇಕು ಅಂತ. ನೋಡೋಣ. ಆಮೇಲೆ ನಾವೇನು ಮಾಡ್ತೀವಿ ಗೊತ್ತಾ, ಹೆಂಗಸರು ಚಿಕ್ಕ ಪುಟ್ಟದು ಮಿಕ್ಕಿರುತ್ತೆ ನೋಡಿ, ಅಯ್ಯೋ ಇಷ್ಟೇಷ್ಟು ಸಾಂಬಾರು ಮಿಕ್ಕಿದೆ, ಇಷ್ಟೇಷ್ಟು ಪುಲಾವ್ ಮಿಕ್ಕಿದೆ, ಒಂದೇ ಒಂದು ಇಡ್ಲಿ ಮಿಕ್ಕಿದೆ, ಒಂದೇ ಒಂದು ವಡೆ ಮಿಕ್ಕಿದೆ, ತಿನ್ಕೊಂಬಿಡೋಣ, ಅದು ಯಾರು ಫ್ರಿಜ್ಜಲ್ಲಿ ಇಡ್ತಾರೆ ಅಂತ. ಆ ಅಭ್ಯಾಸಗಳನ್ನೆಲ್ಲ ನಿಲ್ಲಿಸ್ಬಿಡಿ. ವೇದಾಂತ ಅವ್ರು ಸದಾ ಹೇಳ್ತಿರ್ತಾರೆ, ಅದನ್ನು ನೀವು ಬೇರೆಯವ್ರಿಗೆ ಕೊಟ್ಟರೂ ಪರವಾಗಿಲ್ಲ ಅಥವಾ ಪ್ರಾಣಿಗಳಿಗೆ ಹಾಕಿದ್ರೂ ಪರವಾಗಿಲ್ಲ, ನಿಮ್ಮ ಹೊಟ್ಟೆ ಒಳಗೆ ಅದನ್ನು ಟ್ರಾಶ್ ಕ್ಯಾನ್ ಮಾಡ್ಕೋಬೇಡಿ ಅಂತ. ಅದೊಂದು ಅಭ್ಯಾಸ ನಾವು ಹೆಂಗಸರು ತುಂಬ ಕಲ್ತ್ಕೊಳ್ಬೇಕು. ಇದನ್ನೆಲ್ಲ ಪ್ರಯತ್ನ ಪಡೋಣ ಎಲ್ಲರೂ. ಅದರಲ್ಲೂ 50 ವರ್ಷ ಮೇಲ್ಪಟ್ಟವರು ನನಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದೀರಾ. ಇವರು ಹೇಳಿದಂಥ ವಿಚಾರಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಎಲ್ರಿಗೂ, ನಮ್ಮ ಪುರವಿಡ ಕ್ರಿಯೇಟಿವ್ಸ್ ವೀಕ್ಷಕರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನೀವು ಕೇಳಿದ್ದ ಪ್ರಶ್ನೆಗಳ ಆಧಾರದ ಮೇಲೆ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ನಿಮ್ಮ ಆಸಕ್ತಿ ಮೇರೆಗೆ ಇದೇ ರೀತಿಯಾದಂತಹ ಮಾಹಿತಿ ನೀಡುವಂಥ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ತರೋ ಪ್ರಯತ್ನ ನಡೆದೇ ಇರುತ್ತೆ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.